ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಅಡ್ಮಿನ್ ಫ್ಲೋಗೆ ಐಟಂ ಮ್ಯಾಪಿಂಗ್ ಅನ್ನು ತೋರಿಸುತ್ತೇವೆ. ಮೊದಲಿಗೆ ಇನ್ವೆಂಟರಿಗೆ ನಾವಿಗೇಟ್ ಮಾಡಿ, ನಂತರ ಐಟಂ ಮ್ಯಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನೀವು ಅನ್ಮ್ಯಾಪ್ಡ್ ಸ್ಕ್ರೀನ್ಗೆ ಹೋಗುತ್ತೀರಿ. ಅಲ್ಲಿ ನೀವು ಅನ್ಮ್ಯಾಪ್ಡ್ ಸ್ಥಿತಿಯಲ್ಲಿರುವ ಐಟಮ್ಸ್ ಅನ್ನು ಕಾಣುತ್ತೀರಿ. ಒಂದು ಅನ್ಮ್ಯಾಪ್ಡ್ ಐಟಮ್ ಅನ್ನು ಮ್ಯಾಪ್ ಮಾಡಲು ಮ್ಯಾಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಐಟಂಗೆ ಯಾವುದೇ ಫಲಿತಾಂಶ ದೊರಕದಿದ್ದರೆ ನೀವು ಅದನ್ನು ಹೊಸ ಐಟಂ ಆಗಿ ಸೇರಿಸಬಹುದು. ಆದರೆ ಪರ್ಫೆಕ್ಟ್ ಮ್ಯಾಚ್ ಇದ್ದರೆ ನೀವು ಆಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಪ್ ಮಾಡಬಹುದು. ನಂತರ ಮ್ಯಾಪಿಂಗ್ ಅನ್ನು ದೃಢೀಕರಿಸಲು ಎಸ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಐಟಂ ಮ್ಯಾಪ್ ಸ್ಥಿತಿಗೆ ಹೋಗುತ್ತದೆ. ಇಲ್ಲಿ ಬಲ್ಕ್ ಮ್ಯಾಪ್ ಆಪ್ಷನ್ ಬಳಸಿ ಹಲವಾರು ಮ್ಯಾಪಿಂಗ್ಸ್ ಮಾಡಬಹುದಾದ ಆಯ್ಕೆಯೂ ಇದೆ. ಮುಂದುವರಿದರೆ ಇದು ಮ್ಯಾಪ್ಡ್ ಸ್ಕ್ರೀನ್, ಅಲ್ಲಿ ಮ್ಯಾಪ್ಡ್ ಐಟಮ್ಸ್ ಅನ್ನು ಕಾಣಬಹುದು. ಈಗ ನಾವು ರಿವ್ಯೂ ಸ್ಕ್ರೀನ್ಗೆ ಬರುತ್ತೇವೆ. ಇಲ್ಲಿ ನೀವು ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮ್ಯಾಪಿಂಗ್ ಅನ್ನು ಪರಿಶೀಲಿಸಬಹುದು. ಮ್ಯಾಪಿಂಗ್ ಸರಿಯಾಗಿದ್ದರೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲದಿದ್ದರೆ ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಬಹುದು. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮ್ಯಾಪಿಂಗ್ ಯಶಸ್ವಿಯಾಗಿ ಸೇವ್ ಆಗುತ್ತದೆ. ನೀವು ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಐಟಂ ಅನ್ಮ್ಯಾಪ್ಡ್ ಸ್ಥಿತಿಗೆ ಹೋಗುತ್ತದೆ ಮತ್ತು ನೀವು ರಿಜೆಕ್ಟ್ ಸ್ಕ್ರೀನ್ನಲ್ಲಿ ಐಟಮ್ ಅನ್ನು ನೋಡಬಹುದು. ನಂತರ ರಿಜೆಕ್ಟೆಡ್ ಸ್ಕ್ರೀನ್ನಲ್ಲಿ ನೀವು ರಿಜೆಕ್ಟ್ ಆದ ಐಟಮ್ಸ್ ಅನ್ನು ಗಮನಿಸುತ್ತೀರಿ. ಧನ್ಯವಾದಗಳು.